ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಅದು ತುಂಬ ಯೂತ್ಗಳಿಗೆ, ಅಂದಾಗಿ ಉದ್ಯೋಗಾವಕಾಶಕ್ಕೆ ಯಾರ್ಯಾರು ಹುಡುಕ್ತಾ ಇರ್ತಾರೆ ಅವರಿಗೆಲ್ಲ ಒಂದೊಂದು ಬೆಟರ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಈಗ 20ಇಂದ 24 ಇಯರ್ಸ್ ತನಕ ಯಾರ್ಯಾರು ಅವರೆಲ್ಲ ಒಂದು ಪಿ ಯು ಆಗಲಿ ಅಥವಾ ಒಂದು MA ಆಗಲಿ, ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಆಗಲಿ, ಅಥವಾ ಏನಾದ್ರು ಅವರು ಫಿನಿಷ್ ಮಾಡಿಬಿಟ್ಟು ಒಂದು ಉದ್ಯೋಗಾವಕಾಶಗೋಸ್ಕರ ಹುಡುಕ್ತಾ ಇರ್ತಾರೆ. ಅಂದರೆ ಈಗ ಮಿಡ್ಲ್ ಕ್ಲಾಸ್ ಪೀಪಲ್ ಆಗಲಿ, ಅವ್ರು ಯಾರು ಆಗಲಿ, ಒಂದು ಸ್ವಲ್ಪ ಕೆಲಸಕ್ಕೋಸ್ಕರ ಹುಡುಕ್ತಾ ಇರ್ತಾರೆ. ಅವರಿಗೊಂದು ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದ್ದಾರೆ ವೀಕ್ಷಕರೇ. ಅದೇ PM ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ. ಆ PM ಇಂಟರ್ನ್ಶಿಪ್ ಪ್ರೋಗ್ರಾಮು 2024 ಅಕ್ಟೋಬರಿಂದ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ತುಂಬ ಜನಗಳಿಗೆ ಗೊತ್ತಿಲ್ಲ ಅದನ್ನು ಹೇಗೆ, ಅದರ ಯಾವ್ಯಾವ ಥರ ಎಲಿಜಿಬಿಲಿಟಿ ಹೇಗೆ, ಅದನ್ನು ಯಾವ ಥರ ಅಪ್ಲೈ ಮಾಡೋದು, ಮತ್ತು ಅದರಲ್ಲಿ ಯಾವ್ಯಾವ ಥರ ಜಾಬು, ಕರ್ನಾಟಕದಲ್ಲಿ ಎಷ್ಟು ಜಾಬು ಕ್ರಿಯೇಟ್ ಮಾಡಿರ್ತಾರೆ, ಅದರದ್ದು ಪ್ರತಿಯೊಂದು ಸ್ಟೆಪ್ಸು, ಅಂದರೆ ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ನೀವು, ಮತ್ತು ಯಾವ ಥರ ಪ್ರೊಸೆಸ್ ಇರುತ್ತೆ, ಅದು ನೀವು ಯಾವ ಥರ ಕಂಪ್ನಿ ಚೂಸ್ ಮಾಡ್ಬೋದು, ಪ್ರತಿಯೊಂದು ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಯಾರ್ಯಾರು ನನ್ನ ವಿಡಿಯೋನ ನೋಡ್ತಿದ್ದೀರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ನಮಗೂ ಸಪೋರ್ಟ್ ಮಾಡಿ. ನಾನು ಎಲ್ಲ ಇದೇ ಥರ ಪ್ರತಿಯೊಂದು ಬೆನಿಫಿಟ್ ಆಗೋಂಥ ವೀಡಿಯೋನೇ ಎಲ್ಲರಿಗೂ ಎಲ್ಲ ನನ್ನ ಚಾನಲ್ ಹಾಕಿರ್ತೀನಿ. ಪ್ರತಿಯೊಂದು ವೀಡಿಯೋನೂ ಹೋಗಿ ನೋಡಿ. ಮತ್ತು ಯಾರ್ಯಾರಿಗೆ ಶೇರ್ ಮಾಡಬೇಕು ಅನಿಸುತ್ತೆ ಎಲ್ಲರೂ ಶೇರ್ ಮಾಡಿ. ಏನೇ ಕಮೆಂಟ್ಸ್ ಬೇಕು, ಏನೇ ಇನ್ಫಾರ್ಮೇಷನ್ ಬೇಕು, ಏನೇ ಇನ್ಫಾರ್ಮೇಷನ್ ಬೇಕು ರಿಲೇಟೆಡ್ ಟು ದಿಸ್, ಏನೇ ಅದರ್ ವೀಡಿಯೋಗೆ ರಿಲೇಟೆಡ್ ಬೇಕಾಗಿದ್ರು ನನ್ನ ವೀಡಿಯೋ ಕಮೆಂಟ್ಸ್ ಮಾಡಿ, ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತೀನಿ ವೀಕ್ಷಕರೇ. ಈಗ ಏನೇ ಇನ್ಫಾರ್ಮೇಷನ್ ಯಾವ ಥರ ಇದು ಅಂತ ನೋಡ್ತಾ ಹೋಗೋಣ ಒಂದೊಂದಾಗಿ ವೀಕ್ಷಕರೇ. ಇದು ಜಾಬ್ ಆಪರ್ಚುನಿಟೀಸು, ಇದೊಂದು PM ನರೇಂದ್ರ ಮೋದಿ ಅವ್ರದ್ದು PM ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಒಂದು ಎಲ್ಲ ಯೂತ್ಗಳಿಗೆ ಒಂದು ಉದ್ಯೋಗಾವಕಾಶಗಳನ್ನು ಇದನ್ನು ಮಾಡಿ ಜಾರಿಗೆ ತಂದಿದ್ದಾರೆ ವೀಕ್ಷಕರೇ. ಹಿಂಗೆ ಅಂದರೆ ಒಂದು ದೇವ್ರದ್ದು ಟಾರ್ಗೆಟು ನೆಕ್ಸ್ಟ್ 5 ಇಯರ್ಸು, ಅಟ್ಲೀಸ್ಟ್ 1 crore ಪೀಪಲ್ ಆದರೂ ನೆಕ್ಸ್ಟ್ 5 ಇಯರ್ಸಲ್ಲಿ ಯುಟಿಲೈಸ್ ಮಾಡ್ಕೋಬೇಕು ಇದು ಆಪರ್ಚುನಿಟಿ ಇಂಟರ್ನ್ಶಿಪ್ ಪ್ರೋಗ್ರಾಮ್ನ. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅವ್ರಿಗೆ ಯಾವ ಥರ ಜಾಬಾಗಿ ಕನ್ವರ್ಟ್ ಆಗುತ್ತೆ, ಹೇಗೆ ದುಡ್ಡು ಬರುತ್ತೆ ಪರ್ ಮಂತು, ಏನೇನು ಫೆಸಿಲಿಟೀಸ್ ಇದೆ, ಏನೇನು ಕ್ರೈಟೀರಿಯಾ, ಎಲ್ಲ ಪ್ರತಿಯೊಂದನ್ನು ನಾನು ಹೇಳ್ತಾ ಹೋಗ್ತೀನಿ. ಪ್ಲೀಸ್ ಅದನ್ನು ಎಲ್ಲರೂ ನೋಡ್ಕೊಳ್ಳಿ, ನಿಮ್ಮ ಹತ್ರ ಲಿಸ್ಟು ಮಾಡ್ಕೊಳ್ಳಿ ಏನೇನಿದು ಅಂತ. ನಿಮ್ಗೆ ಏನೇ ಬೇಕು ಅಂದ್ರೂ ಅಪ್ಲೈ ಹೌ ಟು ಅಪ್ಲೈ ಅನ್ನೋದನ್ನು ಬೇಕಾದ್ರೆ ನೆಕ್ಸ್ಟ್ ಡೇ ಮಾಡ್ತೀನಿ. ಬಟ್ ಯಾವ ಥರ ಅಪ್ಲೈ ಮಾಡೋದು, ಯಾವ ವೆಬ್ಸೈಟು, ಏನೇನು ಮಾಡಬೇಕು ಪ್ರತಿಯೊಂದನ್ನು ನಾನು ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಅವ್ರದ್ದು ಟಾರ್ಗೆಟ್ ಇರೋದು ನೆಕ್ಸ್ಟ್ 5 ಇಯರ್ಸು 1 crore ಅವ್ರದ್ದು ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಬೇಕು ಯೂತ್ಗೆ ಅಂತ. ಈ ಇಂಟರ್ನ್ಶಿಪ್ ಪ್ರೋಗ್ರಾಮಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂದರೆ, ಇಂಟರ್ನ್ಶಿಪ್ ಪ್ರೋಗ್ರಾಮ್ ನೀವು ತೊಗೊಂಡ್ರೆ ಕಂಪ್ನಿಗಳಲ್ಲಿ ಹೇಗೆ ವರ್ಕ್ ಮಾಡೋ ಕಲ್ಚರು, ನಿಮ್ಮ ನಾಲೆಡ್ಜ್ ಬೆಳೆಯುತ್ತೆ, ಮತ್ತು ನಿಮ್ಮ ವರ್ಕಿಂಗ್ ಅದರೊಳಗೇ ನಿಮ್ಮದು ಚೆನ್ನಾಗಿದ್ರೆ ಇಂಟರ್ನ್ಶಿಪ್ಪಲ್ಲಿ ತುಂಬ ಜನಗಳು ನಿಮ್ಮನ್ನು ಪರ್ಮನೆಂಟು ಮಾಡ್ತಾರೆ. ತುಂಬ ಬೆನಿಫಿಟ್ ಇರೋದು. ಮತ್ತು ನೀವು ಇಂಟರ್ನ್ಶಿಪ್ ಇಂಥ ಕಂಪ್ನಿಗಳಲ್ಲಿ ಮಾಡಿದ್ರೆ ಅಂದರೆ ಅಲ್ಲಿ ನೀವು ಬೇರೆ ಇದಕ್ಕೆ ಹೋದಾಗ ನೀವು ಇಂಟರ್ನ್ಶಿಪ್ಪಲ್ಲೇ ಈ ಕಂಪ್ನಿ ಮಾಡಿದ್ದೀವಿ, ಏನು ಪ್ರಾಜೆಕ್ಟ್ ಮಾಡಿದ್ದೀವಿ ಅಂತ ತೋರಿಸಿದ್ರೆ ಈಸಿಲಿ ನೀವು ಬೇರೆ ಕಂಪ್ನಿಗಳಿಗೆ ಥ್ರೂ ಆಗ್ತೀರ. ಹಾಗೆ ಇಂಟರ್ನ್ಶಿಪ್ ಅನ್ನೋದು ಒನ್ ಆಫ್ ದ ಬೆಸ್ಟ್ ಇರಲೇಬೇಕು. ಯಾವುದೇ ಕೋರ್ಸ್ ಮಾಡಿರಲಿ, ಒಂದು ಇಂಟರ್ನ್ಶಿಪ್ ಮಾಡಿದರೆ ನಿಮಗೆ ಎಕ್ಸ್ಪೋಜರ್ ಸಿಗುತ್ತೆ. ಆ ಎಕ್ಸ್ಪೋಜರ್ ಸಿಕ್ಕಿದ್ರೆ ನಿಮಗೆ ಬೇರೆ ಕಂಪ್ನಿಗಳಿಗೆ ಹೋಗೋಕ್ಕೆ ತುಂಬಾ ಬೆನಿಫಿಟ್ ಆಗುತ್ತೆ ವೀಕ್ಷಕರೇ. ಇದು 2024 ಅಕ್ಟೋಬರಲ್ಲಿ ಸ್ಟಾರ್ಟೆಡ್ ಮಾಡಿದ್ದಾರೆ. ಈಗ ತುಂಬ ಜನ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ. ಮತ್ತು ನಿಮಗೆ ಅದ್ರದ್ದು ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಹೇಳ್ತಾ ನೋಡಿ. ಹೌ ಟು ರಿಜಿಸ್ಟರು, ಜಾಬ್ ಆಪರ್ಚುನಿಟೀಸರ್ ಯಾರ್ಯಾರಿಗಿರುತ್ತೆ, ಎಲಿಜಿಬಿಲಿಟಿ ಕ್ಯಾಂಡಿಡೇಟು, ಹೌ ಟು ಗೆಟ್ ಮನಿ, ಯಾವ ಥರ ಇಂಟರ್ನ್ಶಿಪ್ಪಿಂದ ಪೇ ಮಾಡ್ತಾರೆ, ಮತ್ತು ಇಂಟರ್ನ್ಶಿಪ್ಪಿಂದ ಕರ್ನಾಟಕದಲ್ಲಿ ಎಷ್ಟು ಇಂಟರ್ನ್ಶಿಪ್ಗಳನ್ನ ಪ್ಲ್ಯಾನ್ ಮಾಡಿದ್ದಾರೆ, ಎಷ್ಟು ಕಂಪ್ನಿಗಳು, ಅಂದರೆ ಟಾಪ್ ಕಂಪ್ನಿಗಳು 500 ಟಾಪ್ ಕಂಪ್ನಿಗಳನ್ನೇ ಅವರು ಚೂಸ್ ಮಾಡ್ಕೊಂಡಿದ್ದಾರಂತೆ. ಆ ಕಂಪ್ನಿಗಳ ಲಿಸ್ಟ್ ಎಲ್ಲ ನೀವು ಅಪ್ಲೈ ಮಾಡಬೇಕಾದ್ರೆ ಅಲ್ಲಿ ಕಂಪ್ನಿಗಳು ಬರುತ್ತೆ. ನೀವು ಯಾವ ಥರ ಅಪ್ಲೈ ಮಾಡಬೇಕು ಅಂದರೆ, ಲೆಟ್ಸೇ ನೋಡಿ, ಫಸ್ಟು ಎಜುಕೇಷನ್ ನೋಡ್ಕೊಂಡು ಹೋಗೋಣ. ನಿಮ್ದು ಎಲಿಜಿಬಿಲಿಟಿ ಏನು ಫಸ್ಟು ಅಂದರೆ, ಆ ಜಾಬ್ ಆಪರ್ಚುನಿಟೀಸಿಗೆ ಯೂತ್ಗೆ ಮೊದಲು 20 to 24, ನಿಮ್ಮ ಏಜು 20 to 24 ಆಗಿರಲೇಬೇಕು. ಅಲ್ಲೆಲ್ಲ ನೀವು ಈ ಪೋರ್ಟಲಿಗೆ ಹೋದಾಗ ಸಬ್ಮಿಟ್ ಮಾಡಬೇಕಾದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡು ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಮೇಕ್ ಶೋರ್ ದಟ್ ನಿಮ್ಮದು ಇದನ್ನು ಏನು ಫಾಲ್ಸ್ ಮಾಡೋಕ್ಕಾಗಲ್ಲ. ಇಲ್ಲಿ ನೀವು ಇದನ್ನು 20 to 24 ಇರೋ ಯೂತ್ ಮಾತ್ರ ನೀವು ಇದನ್ನು ಅಪ್ಲೈ ಮಾಡ್ಬೋದು ವೀಕ್ಷಕರೇ. ಮತ್ತು ಒಂದು ಕ್ರೈಟೀರಿಯಾ ಇದಾಯಿತು. ಸೆಕೆಂಡು, ನೀವು ನೀವು 10th ಪಾಸ್ ಆಗಿರಲಿ, PU ಪಾಸ್ ಆಗಿರಲಿ, BA, BCom, BSc, MA, MCom, ಡಿಪ್ಲೊಮೊ, ITI ಏನೇ ಮಾಡಿರಲಿ ಅವರಿಗೆಲ್ಲರಿಗೂ ಎಲಿಜಿಬಿಲಿಟಿ ಇರುತ್ತೆ. ಎಲಿಜಿಬಿಲಿಟಿ ಇಲ್ಲದೇ ಇದ್ದರೆ MBBS, IIT, IIM, BE ಮತ್ತು MBA ಅಂತ ಮಾಡಿದವರಿಗೆ ಎಲಿಜಿಬಿಲಿಟಿ ಇರಲ್ಲ. ಬಟ್ ಇದರವರಿಗೆ ಎಲ್ಲರಿಗೂ ಎಲಿಜಿಬಿಲಿಟಿ ಇರುತ್ತೆ, ಎಲ್ಲರೂ ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದು ಕ್ರೈಟೀರಿಯಾ ಅಂದರೆ ಯುವರ್ ಇನ್ಕಮ್ ಲೆಸ್ ದ್ಯಾನ್ 8 lakh ಇರಬೇಕು.
ಓಕೆ, ನಿಮ್ಮದು ಇಯರ್ಲಿ ಇನ್ಕಮು ಲೆಸ್ ದೆನ್ 8 ಲ್ಯಾಕ್ ಇದ್ದರೆ ಮಾತ್ರ ನೀವು ಇದನ್ನು ಅಪ್ಲೈ ಮಾಡೋಕ್ಕೆ ಸಾಧ್ಯ. ಅದು 500 ಬೆಸ್ಟ್ ಟಾಪ್ ಕಂಪ್ನೀಸನ್ನೇ ಚೂಸ್ ಮಾಡಿ ನಿಮಗೆ ಲಿಸ್ಟಲ್ಲಿ ಈ ಸೈಟಿಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾದ್ರೆ 500 ಕಂಪ್ನಿಗಳೇ ತೋರಿಸೋ ಲಿಸ್ಟಲ್ಲಿ ಇದ್ದಾವೆ. ಬೆಸ್ಟ್ ಟಾಪ್ ಕಂಪ್ನಿಗಳು ಸಹ ಇದಾವಂತೆ ಅಲ್ಲಿ. ಆ ಟಾಪ್ ಕಂಪ್ನಿಗಳು ನೀವು ಹೇಗೆ ಚೂಸ್ ಮಾಡ್ಬೋದು ಅಂದರೆ ಒನ್ ಪರ್ಸನ್ ಕ್ಯಾನ್ ಚೂಸ್ 5 ಕಂಪ್ನೀಸು. ಯಾವ ಥರ ಚೂಸ್ ಮಾಡ್ಕೋಬೇಕು, ನೀನು ಓದಿರೋದು ಏನು, ನೀವೇನು ಓದಿದ್ದೀರಾ, BA ಮಾಡಿದ್ದೀರಾ, BSc ಮಾಡಿದ್ದೀರಾ, BCom, BBAನ, ಮತ್ತು ಅಥವಾ ನೀವು PUCನ, ITI, ಡಿಪ್ಲೊಮಾ, ಇದ್ರ ಬಗ್ಗೆ ನೀವು ಕಂಪ್ನಿಗಳನ್ನ ಒಂದು ಸ್ವಲ್ಪ ಇದು ಮಾಡಿ. ಆ ಕಂಪ್ನಿ ರಿಲೇಟೆಡ್ ಏನು, ಈಗೇನಾದರೂ ಸಾಫ್ಟ್ವೇರ್ ಕಂಪ್ನಿಗಳಿದೆಯಾ, ಅಥವಾ ಆಯಿಲ್ ರಿಲೇಟೆಡು, ಬ್ಯಾಂಕಿಂಗ್ ರಿಲೇಟೆಡು, ಹೆಲ್ತ್ ಕೇರ್ ರಿಲೇಟೆಡು, ಮತ್ತು ಅಕೌಂಟಿಂಗ್ ರಿಲೇಟೆಡ್, ಏನೇನು ಯಾವ ರಿಲೇಟೆಡ್ ಇದ್ದಾವೆ ಆ ಕಂಪ್ನಿಗಳು ನನ್ನ ಎಜುಕೇಟೆಡಿಗೆ ರಿಲೇಟೆಡ್ ಇದೆಯಾ, ಅದು ರಿಲೇಟೆಡ್ ಇದ್ದಾಗ ಒಂದು 5 ನಿಮಗೆ ಡೌಟ್ ಇದ್ದರೆ ಇನ್ನೂ 4 ಇದು ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಡೌಟ್ ಇಲ್ಲ, ನನಗೆ ಅದಕ್ಕೆ ಹೋಗಬೇಕು ಅಂತಿದ್ರೆ ಒಂದು 2 ಕಂಪ್ನಿಗಳನ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ 5 ಕಂಪ್ನಿಗಳನ್ನ ಚೂಸ್ ಮಾಡ್ಕೊಳ್ಳಿ ನಿಮಗೆ ಶೋರ್ ಇಲ್ಲ ಅಂದರೆ. ಮತ್ತು ಬಿಫೋರ್ ಚೂಸಿಂಗ್ ದ ಕಂಪ್ನಿ ನೀವೆಲ್ಲ ನೋಡಿ, ಇಂಟರ್ನೆಟಲ್ಲೆಲ್ಲ ಸರ್ಚ್ ಮಾಡಿ ಇದೇನು ಕಂಪ್ನಿ, ಇದೇನು ರಿಲೇಟೆಡ್ ಕಂಪ್ನಿ ನೋಡಿಬಿಟ್ಟು ನೀವು ಅದನ್ನು ಚೂಸ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಾದಮೇಲೆ ನೀವು ಇದನ್ನೆಲ್ಲ ಪ್ರತಿಯೊಂದನ್ನು ಅದೆಲ್ಲ ಮಾಡಿದ್ಮೇಲೆ ನೀವು ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಹೌ ಟು ಅಪ್ಲೈಲಿ ಇದರಲ್ಲಿ PM internship.mca.government.in/login ಇದನ್ನು ನಾನು ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ, ಯಾವ ವೆಬ್ಸೈಟ್ ಇದು, ಅದೆಲ್ಲ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವೆಲ್ಲ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ KYC ಮಾಡಬೇಕು. ಆಧಾರ್ ಮುಖಾಂತರ ನೀವೆಲ್ಲ KYC ಮಾಡಿದ ಮೇಲೆ ನಿಮ್ಮದು ಬ್ಯಾಂಕ್ ಡೀಟೇಲ್ಸು, ನಿಮ್ಮದು ಯಾವ ಲ್ಯಾಂಗ್ವೇಜು, ನಿಮ್ಮದು ನೀವೇನೇನು ಯಾವುದು ಓದಿದ್ದೀರಾ ಎಲ್ಲ ಸರ್ಟಿಫಿಕೇಟ್ನೆಲ್ಲ ಅಪ್ಲೋಡ್ ಮಾಡಿ ಕಂಪ್ನಿಗಳನ್ನ ಚೂಸ್ ಮಾಡ್ಕೋಬೇಕು. ಯಾವುದಾದ್ರು ಟಾಪ್ 500ಅಲ್ಲಿ ನಿಮಗೆ ಚೂಸ್ ಆಗೋಂಥದ್ದು ಓನ್ಲಿ 5 ಕಂಪ್ನೀಸ್ ಮಾತ್ರ ಚೂಸ್ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ. ನೋಡಿ, ನೀವು 5 ಕಂಪ್ನೀಸ್ ಮಾತ್ರ ಚೂಸ್ ಮಾಡ್ಕೋಬೇಕು. 5 ಕಂಪ್ನೀಸ್ ಚೂಸ್ ಮಾಡ್ಕೊಂಡು ಆದಮೇಲೆ ನೀವು ಸಬ್ಮಿಟ್ ಮಾಡ್ತೀರಾ. ಆ ಸಬ್ಮಿಟ್ ಮಾಡಿದ ಮೇಲೆ ಕಂಪ್ನಿಗಳು ನಿಮ್ಮನ್ನು ಇಂಟರ್ವ್ಯೂಗೆ ಕರೀತಾರೆ. ಏನಕ್ಕೆ ಅಂದರೆ ಇಂಟರ್ನ್ಶಿಪ್ ಮಾಡೋಕ್ಕೆ ಹೋಗ್ತಿದ್ರೆ ಆ ಕಂಪ್ನಿಗೆ ಅಂದರೆ ವಿತೌಟ್ ನಾಲೆಡ್ಜ್ ಯಾರೂ ತಗೊಳ್ಳಲ್ಲ. ಅಟ್ಲೀಸ್ಟ್ ಯು ಹ್ಯಾವ್ ಕಂಪ್ಲೀಟ್ ಲಿಟ್ಲ್ ಬಿಟ್ ಆಫ್ ನಾಲೆಡ್ಜ್ ಟು ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದರೆ ಮಾತ್ರನೇ ಅವರು ನಿಮಗೆ ಇಂಟರ್ನ್ಶಿಪ್ಗೆ ಕೊಡೋದು. ಏನಕ್ಕೆ ಅಂದರೆ ನಿಮಗೆ ಒಂದು ಸ್ವಲ್ಪ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಯುಟಿಲೈಸ್ ಆಗಬೇಕಲ್ಲ. ಇಂಟರ್ನ್ಶಿಪ್ ಮಾಡೋಕ್ಕಾದ್ರೆ ಅಂದರೆ ನಿಮ್ಮನ್ನು ಹೋಗಿ ನಿಮ್ಮನ್ನು ಟ್ರೈನ್ ಮಾಡಲ್ಲ, ಅವರು ನಿಮ್ಮಿಂದ ಒಂದು ಸ್ವಲ್ಪ ಕೆಲಸನೂ ಕಲಿಸ್ತಾರೆ, ಪ್ಲಸ್ ನಿಮ್ಮಿಂದ ಕೆಲಸನೂ ಸ್ವಲ್ಪ ತೊಗೊಳ್ತಾರೆ. ಹಾಗಾಗಿ ನೀವು ಮೇಕ್ ಶೋರ್ ಆಗಿ ಇಂಟರ್ನ್ಶಿಪ್ ಪ್ರೋಗ್ರಾಮ್ನ ನೀವು ಮಾಡಿದರೆ ಅಲ್ಲಿ ನೀವು ಜಾಬ್ ಕಲಿಬೋದು. ಹೇಗೆ ಪ್ರೋಗ್ರಾಮ್, ಹೇಗೆ ಕಾರ್ಪೊರೇಟ್ ಕಲ್ಚರ್ ಹೇಗಿರುತ್ತೆ, ವರ್ಕ್ ಕಲ್ಚರ್ ಹೇಗಿರುತ್ತೆ, ಏನೇನು ಪ್ರೋಗ್ರಾಮ್ ನೀವು ಓದಿರತಕ್ಕಂಥ ಏನೇನು ಇರುತ್ತೆ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಕಲಿತಾ ಹೋದರೆ 1 ಇಯರ್ ಆಪರ್ಚುನಿಟೀಸ್ ಇರುತ್ತೆ. ಅದು 1 ಇಯರ್ ಎಲಿಜಿಬಿಲಿಟಿ ಇರುತ್ತೆ. ಅದನ್ನು ನೀವು ಕಲಿತಾ ಹೋದರೆ ನಿಮಗೇನೆ ಆಪರ್ಚುನಿಟಿ ಸಿಕ್ಕಿ ನೆಕ್ಸ್ಟ್ ಕಂಪ್ನಿಗಳಿಗೆ ನೀವು ವಿತಿನ್ 6 ಮಂತ್ಸೇ ನೀವು ಬೇರೆ ಕಂಪ್ನಿಗೆ ಜಂಪ್ ಆಗ್ಬೋದು, ಬಿಟ್ಟು ಹೋಗ್ಬೋದು. ಅಥವಾ 1 ಇಯರ್ ಕಂಪ್ಲೀಟ್ ಆದಮೇಲೆ ಬೇರೆದು ಕತ್ಕೋ. 1 ಇಯರ್ ಕಂಪ್ಲೀಟ್ ಮಾಡಿದರೆ ನೀವು ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಅವರಲ್ಲಿ ಉಳಿಸ್ಕೋಬೋದು. ಅಂತ ಟಾಪ್ ಕಂಪ್ನಿಗಳಲ್ಲಿ ನಿಮಗೆ ಪರ್ಮನೆಂಟ್ ಎಂಪ್ಲಾಯ್ ಮಾಡಿದರೆ ಈಗ ಮಂತ್ಲಿ ಎಷ್ಟು ಬರ್ತಿತ್ತು ಅದು ಡಬಲ್ ನಿಮಗೆ ಮನಿ ಬರ್ಬೋದು. ಈಗ ನೋಡಿ, ನೀವು ಸ್ಟಾರ್ಟಿಂಗು ಗೌರ್ಮೆಂಟ್ಸ್ ನೀವು ಜಾಯಿನ್ ಆದ ತಕ್ಷಣ 6,000 ರುಪೀಸು ನೀವೇನೇನು ಫಿಲ್ ಮಾಡಿರ್ತೀರ ಇದರಲ್ಲೆಲ್ಲ ಅಪ್ಲಿಕೇಶನ್ ಎಲ್ಲ ಇರುತ್ತಲ್ಲ, ಕಂಪ್ನಿಗೆ ಒಂದ್ಸರಿ ನೀವು ಜಾಯಿನ್ ಆದ ತಕ್ಷಣ ಅವರು ನಿಮ್ಮ ಅಕೌಂಟಿಗೆ 6,000 ರುಪೀಸ್ ಹಾಕ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ವೀಕೇನೆ ನಿಮಗೆ 6,000 ರುಪೀಸ್ ಹಾಕ್ತಾರೆ. ಇದಾದಮೇಲೆ ನೀವು ಇಲ್ಲಿ 1 ಮಂತ್ ಆಗ್ತಾ 4,500 ರುಪೀಸ್ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. 500 ರುಪೀಸ್ ನಿಮಗೆ ಬಂದ್ಬಿಟ್ಟು ಕಂಪ್ನಿ ಕಡೆಯಿಂದ ಬರುತ್ತೆ. ಏನಕ್ಕೆ ಅಂದರೆ ನೀವು ಎವ್ರಿ ಡೇ ವಿಸಿಟ್ ಮಾಡಿದ್ದಕ್ಕೆ ಅಲ್ಲಿ ಹೋಗಿ ಕಲಿತಾ ಇರೋದಕ್ಕೆ ಕಂಪ್ನಿಯಿಂದ 500 ರುಪೀಸು, ಗೌರ್ಮೆಂಟಿಂದ 5,000 ರುಪೀಸು, ನಿಮಗೆ 4,500 ರುಪೀಸ್, 5,000 ಪರ್ ಮಂತ್ ಬರುತ್ತೆ ನಿಮಗೆ. ಅದೊಂಥರ ನಿಮಗೆ ಇದು ಬೆನಿಫಿಟ್ಸ್ ತುಂಬಾ ಇದೆ ವೀಕ್ಷಕರೇ. ನಿಮಗೆ ಈಸಿಲಿ 5,000 ರುಪೀಸ್ ಬರುತ್ತೆ. ಆ ಕಂಪ್ನಿಗಳಿಗೆಲ್ಲ ಹೋದರೆ ಅಲ್ಲೇ ಫ್ರೀ ಮೀಲ್ಸ್ ಅದೇನೇನೋ ಇರ್ಬೋದು, ಅದು ಗೊತ್ತಿಲ್ಲ. ಬಟ್ ನಿಮಗೆ ಆಕ್ಸಿಡೆಂಟ್ ಏನೇ ಪ್ರತಿಯೊಂದು ಆದ್ರೂ ಇಂಥ ಕಂಪ್ನಿಗಳೆಲ್ಲ ಇದರಲ್ಲಿ ಗೌರ್ಮೆಂಟು ನಿಮಗೆ ಫೆಸಿಲಿಟೀಸ್ ಇರುತ್ತೆ ಆ್ಯಕ್ಚುಲಿ. ಅದಕ್ಕೋಸ್ಕರನೇ ಈ ಇಂಟರ್ನ್ಶಿಪ್ಪಿಂದ ಗೌರ್ಮೆಂಟ್ ಕಡೆಯಿಂದ ಬರ್ತಾ ಇರೋದ್ರಿಂದ ನಿಮಗೆ ತುಂಬಾ ಇನ್ಕಮ್ ಇದೆ. 60 ಸಾವಿರ ನಿಮಗೆ ಒಂದು ವರ್ಷಕ್ಕೆ ನಿಮಗೆ 60 ಸಾವಿರ ಬರುತ್ತೆ. 60 ಸಾವಿರದಲ್ಲಿ ನೀವು ಬೇರೆ ಆಪರ್ಚುನಿಟೀಸು ಅಥವಾ ಲರ್ನಿಂಗು ಕಾರ್ಪೊರೇಟ್ ಎಲ್ಲ ಕಲ್ತ್ಕೊಂಡ್ರೆ ಅದರಲ್ಲಿ ಔಟ್ಸೈಡ್ 1 ಇಯರ್ ನೀವು 6 ಮಂತ್ಸ್ ಆಚೆ ಕಡೆ ಬಂದು ಟ್ರೈನಿಂಗ್ ಮಾಡೋ ಅವಶ್ಯಕತೆನೇ ಇರಲ್ಲ. ಅಲ್ಲೋಗಿ ಇಂಟರ್ನ್ಶಿಪ್ಪಿನಿಂದ ಈಸಿಲಿ ಮತ್ತೆ ನಿಮಗೆ ಒಂಥರ ಸ್ಯಾಲ್ರಿನೂ ಬರ್ತಾ ಇರುತ್ತೆ. ಇದು ಪ್ರಾಬ್ಲಮ್ಸೇ ಇರಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಇದನ್ನು ಯುಟಿಲೈಸ್ ಮಾಡ್ಕೊಂಬಿಟ್ಟು ಇದನ್ನ ಎಲ್ಲರಿಗೂ ಈಗ 5,000 ರುಪೀಸ್ ಅಂದರೆ 5,000 ರುಪೀಸ್ ನಿಮಗೆ ಮನಿ 5,000 ರುಪೀಸ್, 4,500 ರುಪೀಸು ಗೌರ್ಮೆಂಟ್ ಕಡೆಯಿಂದ ಬಂದರೆ ನಿಮಗೆ 500 ರುಪೀಸು ನಿಮಗೆ ಟಾಪ್ ಕಂಪ್ನೀಸ್ ಕಡೆಯಿಂದ ಬರುತ್ತೆ. ಎಲಿಜಿಬಲ್ ಕ್ಯಾಂಡಿಡೇಟ್ ನಾನು ಹೇಳಿದ್ದೀನಿ 21 to 24 ಇವೆಲ್ಲ BA, BSc, BCom ಏನೇ ಇದು ಬೇಕಾದ್ರೆ ಯಾರ್ಯಾರು ಎಲಿಜಿಬಿಲಿಟಿ ಇದ್ದರೆ ಎಲ್ಲ ಕಮೆಂಟ್ಸ್ ಮಾಡಿ, ಬೇಕಾದ್ರೆ ಅದನ್ನು ತಿಳಿಸ್ಕೊಡ್ತೀನಿ ನಾನು. ಕರ್ನಾಟಕದಲ್ಲಿ ಎಷ್ಟು ಕಂಪ್ನಿಗಳು ಎಲಿಜಿಬಿಲಿಟಿ, ಈಗ ನಾವು ಕರ್ನಾಟಕದಲ್ಲಿ ನಾವು ವಿಡಿಯೋ ಮಾಡ್ತಿರೋದ್ರಿಂದ ಅದನ್ನು ಹೇಳಬೇಕು ಮೇನು. ಕರ್ನಾಟಕದಲ್ಲಿ ಇದು 8,944 ಓಪನಿಂಗ್ ಇಂಟರ್ನ್ಶಿಪ್ದು ಕಂಪ್ನಿಗಳಲ್ಲಿ ಕಾಲ್ ಮಾಡ್ತಾರೆ ವೀಕ್ಷಕರೇ. ಅದು ನೀವು ವೆಬ್ಸೈಟಲ್ಲಿ ಹೋದರೆ ನಿಮಗೆಲ್ಲ ಸಿಗುತ್ತೆ. ಅದರಲ್ಲಿ ನಿಮಗೆ 10th ಪಾಸ್ ಆದವರಿಗೂ ನೋಡಿ 2,959, 12th ಪಾಸ್ ಆದವರಿಗೆ 626,
ಮತ್ತು ITA ಮಾಡಿದವರಿಗೆ 1700 ಓಪನಿಂಗ್ಸು, ಡಿಪ್ಲೊಮಾದವರಿಗೆ 757 ಮತ್ತು ಅದರ್ ಪೋಸ್ಟ್ ಗ್ರಾಜುಯೇಟ್ ಏನೇನು ಮಾಡಿದಾರೆ ಅದಕ್ಕೆ 2860 ಪೋಸ್ಟ್ ಇದ್ದಾವೆ. ಹಾಗಾಗಿ ಇದನ್ನೆಲ್ಲ ಪೋಸ್ಟ್ ನೀವು ಯುಟಿಲೈಸ್ ಮಾಡ್ಕೊಬೇಕು, ಪ್ರತಿಯೊಂದು ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ರೆ ಯಾರು. ಮತ್ತು ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಬಿ ಇ ಮಾಡಿದವರು MBA, IIT, IIM ಮತ್ತು MBA ಅವೆಲ್ಲ ಮಾಡಿದವರಿಗೆಲ್ಲ MC ಅವೆಲ್ಲ ಮಾಡಿದವರಿಗೆಲ್ಲ ಅವಕಾಶ ಇಲ್ಲ ವೀಕ್ಷಕರೇ. ನಾನು ಎಲಿಜಿಬಿಲಿಟಿ ಕ್ಲಿಯರಾಗಿ ಹೇಳ್ತೀನಿ. ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ, ಪ್ರತಿಯೊಂದು ಹೇಳ್ತೀನಿ ನಾನು. ಅಪ್ಲೈ ಮಾಡೋ ವೆಬ್ಸೈಟ್ನೆಲ್ಲ ನಾನು ಕಮೆಂಟ್ಸಲ್ಲಿ ಕ್ಲಿಯರಾಗಿ ಹಾಕಿರ್ತೀನಿ, ಹೆಂಗೆ ಅಪ್ಲೈ ಮಾಡೋದು ಸ್ಟೆಪ್ಸು ಅದೇನೇನು ಅಂತೆಲ್ಲ ಅದು ಡೀಟೇಲ್ಸಾಗಿ ಅಲ್ಲೂ ಹಾಕಿರ್ತೀನಿ, ಅದನ್ನು ನೋಡಿ. ಇಲ್ಲಾಂದರೆ ಇನ್ನೊಂದು ವೀಡಿಯೋ ಬೇಕು ಅಂದ್ರೆ ಕಮೆಂಟ್ಸ್ ಮಾಡಿ, ನಾನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಸ್ಟೆಪ್ಸ್ನ ತೋರಿಸ್ಕೊಡ್ತೀನಿ. ಅದಾದಮೇಲೆ ಪ್ರತಿಯೊಂದು ಇದು ನೋಡಿ, ಇದು ಕಂಪ್ನಿದು ಏನಿದೆ 500 ಟಾಪ್ ಕಂಪ್ನೀಸ್ಗಳು ಬರೋದ್ರಿಂದ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಪ್ರೋಗ್ರಾಮ್ಸ್ಗಳೆಲ್ಲ ಬೆಸ್ಟು, ಚೆನ್ನಾಗಿರುತ್ತೆ ಅವೆಲ್ಲ. ಇದೊಂದು ಏನಿದು ಅಂದರೆ ನೀವು ಇಂಟರ್ನ್ಶಿಪ್ ಮಾಡಿದರೆ ನಿಮಗೆ ಅಲ್ಲಿ ಬೆನಿಫಿಟ್ಸ್ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೊಂದು ಅವಕಾಶ, ಹೇಗೆ ಕಲ್ಚರು, ಯಾವ ಥರ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಅಲ್ಲಿ ಸಿಗೋದ್ರಿಂದ, ಮತ್ತು ಅಲ್ಲೇ ಕಂಪ್ನಿಗಳು ನಿಮಗೆ ನೀವು ಆ್ಯಸ್ ಎ ಯೂತ್ ನೀವು ಒಂದು ಸ್ವಲ್ಪ ಕಲಿಬೇಕು ಅಂತಿರ್ತೀರ, ಮಾಡಬೇಕು ಕೆಲಸ ಅಂತಿರ್ತೀರ. ಅವಾಗ ಅದನ್ನು ಕಲಿಯೋದು ನೋಡಿಬಿಟ್ಟು ನೀವು ಕೆಲಸ ಮಾಡಿದ್ಬಿಟ್ಟು ಅದೇ ಕಂಪ್ನಿ ನಿಮಗೆ ಪರ್ಮನೆಂಟ್ ಮಾಡೋದು. ತುಂಬ ಜನ ಅದೇ ಥರ ಮಾಡ್ತಾರೆ. ಕಾರ್ಪೊರೇಟ್ ಲೈಫ್ ಸೈಕಲಲ್ಲಿ ನೀವು ಇಂಟರ್ನ್ಶಿಪ್ ಮಾಡ್ತಾಯಿದ್ರೆ ಅದೇ ಕಂಪ್ನಿಗಳು ಪರ್ಮನೆಂಟ್ ಮಾಡ್ತಾರೆ. ಇದೊಂದು ಬೆಸ್ಟ್ ಆಪರ್ಚುನಿಟಿ. 5,000 ರೂಪಾಯಿ ಬರ್ತಾ ಇದ್ದು ನಿಮಗೆ ಅದು 50,000 ಆಗ್ಬೋದು ಒಂದು ವರ್ಷ ಆದಮೇಲೆ. ಅದಕ್ಕೋಸ್ಕರ ನೀವು ಆಪರ್ಚುನಿಟೀಸನ್ನೆಲ್ಲ ಏನೇನು ಬರ್ತದೆ ಗೌರ್ಮೆಂಟ್ ಕಡೆಯಿಂದ ಪ್ರತಿಯೊಬ್ಬರು ಯುಟಿಲೈಸ್ ಮಾಡ್ಕೊಳ್ಳಿ ಆಪರ್ಚುನಿಟೀಸು, ಯಾರ್ಯಾರು ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಇದ್ದಾರೆ ಅವರೆಲ್ಲ. ಹಾಗಾಗಿ ಇದೊಂದು ಸ್ಮಾಲ್ ವಿಡಿಯೋ ಮಾಡಿ ಎಲ್ಲರಿಗೂ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಪ್ರತಿಯೊಬ್ಬರೂ ಇದನ್ನು ಯಾರ್ಯಾರಿಗೆ ಆಪರ್ಚುನಿಟಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋನ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ಸ್ ಮಾಡಿ, ಪ್ರತಿಯೊಂದು ಇನ್ಫಾರ್ಮೇಷನ್ನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಪ್ರತಿಯೊಂದು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ನನ್ನ ಪ್ರತಿಯೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಿಮಗೆ ನನ್ನ ಎಲ್ಲ ಅಪ್ಡೇಟ್ಸು ಬರ್ತಾ ಇರುತ್ತೆ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.